ಕುಂಭರಾಶಿಗೆ ಏಪ್ರಿಲ್ 19, 20, 21 ಹಾಗೂ 22 ದಿನಾಂಕಗಳಲ್ಲಿ ಪಿ ಅಕ್ಷರದ ವ್ಯಕ್ತಿಯಿಂದ ನಡೆಯುವುದು ಇದೆ. ಒಂಟಿಯಾಗಿ ಕುಳಿತುಕೊಂಡು ಈ ವಿಡಿಯೋ ನೋಡಿ. ಈ 4 ದಿನಗಳಲ್ಲಿ ನಿಮಗಾಗುವ ನಷ್ಟಗಳು ಏನು? ಬರುವ ನಷ್ಟಗಳಿಂದ ಯಾವ ರೀತಿ ತಪ್ಪಿಸಿಕೊಳ್ಳಬಹುದು? ನಿಮಗೆ ಬರುವ ಅದೃಷ್ಟ ಏನು? ಅದನ್ನು ಯಾವ ರೀತಿ ತಿಳಿದುಕೊಳ್ಳುವುದು? ನಿಮ್ಮ ಶತ್ರುಗಳು ಯಾರು? ನಿಮ್ಮ ಮಿತ್ರರಾಗುವವರು ಯಾರು? ಪಿ ಅಕ್ಷರದ ವ್ಯಕ್ತಿ ಮಹಿಳೆನಾ ಅಥವಾ ಪುರುಷಾನ? ಇವರಿಂದ ನಿಮಗೆ ನಷ್ಟ ನಡೆಯುತ್ತದಾ ಅಥವಾ ಲಾಭ ಬರುತ್ತದಾ? ಆರ್ಥಿಕ ಪರವಾಗಿ ನಿಮ್ಮ ಸ್ಥಿತಿ ಹೇಗಿರಲಿದೆ? ಕೌಟುಂಬಿಕವಾಗಿ ನೀವು ಎದುರಿಸುವ ಸಮಸ್ಯೆಗಳು ಯಾವುದು? ಇಂಥ ಪೂರ್ತಿ ವಿಷಯಗಳನ್ನು ನಿಮಗೋಸ್ಕರ ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ. ಕುಂಭರಾಶಿಯವರ ಕಣ್ಣಿಗೆ ಈ ವಿಡಿಯೋ ಬಿದ್ದಿದೆ ಅಂದರೆ ನಿಜಕ್ಕೂ ದುರ್ಗಾದೇವಿಯ ಆಶೀರ್ವಾದ ನಿಮಗಿದೆ ಎಂದು ಅರ್ಥ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗಲೇ ಪೂರ್ತಿ ವಿಷಯ ಅರ್ಥವಾಗುತ್ತದೆ. ಮುಂದುವರಿಸುವ ಮುಂಚೆ ಓಂ ದುರ್ಗಾದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಇದು ಇನ್ನಷ್ಟು ಹೆಚ್ಚು ಕುಂಭರಾಶಿಯವರಿಗೆ ವಿಡಿಯೋ ತಲುಪಿಸುತ್ತದೆ, ಹಾಗೆ ನಮಗೂ ಪ್ರೇರಣೆ ಕೊಡುತ್ತದೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ. ಇನ್ನು ತಡ ಮಾಡದೆ ವಿಷಯಕ್ಕೆ ಬರೋಣ. ಇತ್ತೀಚಿನ ದಿನಗಳಲ್ಲಿ ಗಮನಿಸಿದರೆ ಕುಂಭರಾಶಿಯವರು ವೈಯಕ್ತಿಕವಾಗಿ ಹಾಗೂ ಮಾನಸಿಕವಾಗಿ ಒತ್ತಡ, ಟೆನ್ಷನ್ ಅನುಭವಿಸುತ್ತಿದ್ದಾರೆ. ಕುಂಭರಾಶಿಯವರು ಎಲ್ಲಾ ವಿಷಯಗಳನ್ನು ಮನಸ್ಸಿಗೆ ತೆಗೆದುಕೊಂಡು ಅತಿಯಾಗಿ ಯೋಚಿಸುತ್ತಾ, ಅತಿಯಾಗಿ ಭಯ ಪಡುತ್ತಾ ಒಂದೇ ವಿಷಯದ ಬಗ್ಗೆ ಹೆಚ್ಚಾಗಿ ಯೋಚಿಸುತ್ತಿದ್ದಾರೆ. ಮುಖ್ಯವಾಗಿ ಸದ್ಯಕ್ಕೆ ನಿಮ್ಮ ಮೈಂಡ್ ಸೆಟ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮಾನಸಿಕ ಪ್ರಶಾಂತತೆ ಇಲ್ಲ. ವೃತ್ತಿಪರವಾಗಿ ಸ್ವಲ್ಪ ಸಮಸ್ಯೆಗಳು, ಟೆನ್ಷನ್ಗಳು ಅನುಭವಿಸುತ್ತಿದ್ದೀರಿ. ಕೆಲಸದಲ್ಲಿ ಎಷ್ಟು ಕಷ್ಟಪಟ್ಟರೂ ಅದಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ. ಹಾಗೆ ಕೆಲಸದಲ್ಲಿ ಅಡ್ಡಿಗಳು, ವಿಘ್ನಗಳು ಇರುವುದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಿದೆ. ನೀವು ಅಂದುಕೊಂಡ ಸಮಯಕ್ಕೆ ಕೆಲಸ ಮುಗಿಸಲು ಆಗುತ್ತಿಲ್ಲ. ಹಾಗಾಗಿ ಇತ್ತೀಚೆಗೆ ಎಲ್ಲಾ ವಿಷಯದಲ್ಲೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಲು ಶುರು ಮಾಡಿದ್ದೀರಿ. ನಾನಿದು ಮಾಡಲೇಬೇಕು ಎಂಬ ಛಲ ಏಪ್ರಿಲ್ ಶುರುವಾದಾಗಿನಿಂದ ನಿಮಗೆ ಸ್ವಲ್ಪ ಕಡಿಮೆಯಾಗಿದೆ. ಈ ಮಾತು ಹೇಳಲು ಕಾರಣ, ಕುಂಭರಾಶಿಯವರಿಗೆ ಹಠ, ಛಲ ಜಾಸ್ತಿ. ಏನೇ ಆಗಲಿ ಕಷ್ಟಪಟ್ಟು ಸಾಧಿಸಿ ಅವರಿಗಂತ ಒಂದು ಗುರುತು, ಹೆಸರು ತಂದುಕೊಳ್ಳಬೇಕು ಎಂದು ಯಾವಾಗಲೂ ಪರಿತಪಿಸುತ್ತಾರೆ. ನಿಮಗೆ ಒಬ್ಬರ ಹತ್ತಿರ ಕೈಚಾಚುವ ಅಭ್ಯಾಸ ಇಲ್ಲ. ಯಾರಾದರೂ ಕಠಿಣವಾಗಿ ಒಂದು ಮಾತು ಆಡಿದರೆ ಸಹಿಸುವುದಿಲ್ಲ. ಅದೇ ರೀತಿ ಒಬ್ಬರನ್ನು ಕೀಳಾಗಿ ಮಾತನಾಡುವುದು, ಒಬ್ಬರ ಮನಸ್ಸು ನೋಯಿಸುವುದು ಕೂಡ ನಿಮ್ಮ ಗುಣವಲ್ಲ. ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದು. ನಿಮ್ಮ ಮನಸ್ಸು ಮೃದುವಾದುದು. ಹಿರಿಯರನ್ನು ನೀವು ಹೆಚ್ಚು ಗೌರವಿಸುತ್ತೀರಿ. ನೀವು ಚಿಕ್ಕಂದಿನಿಂದ ಇದುವರೆಗೂ ಎಷ್ಟೋ ಅವಮಾನಗಳು, ಅಡ್ಡಿಗಳು, ಸಮಸ್ಯೆಗಳು ಅನುಭವಿಸಿದ್ದೀರಿ. ಈಗ ನಿಮಗೆ ಕಷ್ಟ ಕೊಟ್ಟವರು ನಿಮ್ಮ ಕಾಲಿನ ಹತ್ತಿರ ಬರುವಂತೆ ದೇವರು ಮಾಡಿದ್ದಾರೆ. ಕುಂಭರಾಶಿಯವರಿಗೆ 30 ವರ್ಷ ಬರುವವರೆಗೂ ಕೂಡ ಸಮಾಜದ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ. ಅಂದರೆ ತುಂಬಾ ಅಮಾಯಕರಾಗಿ ಇರುತ್ತಾರೆ. ಜೊತೆಗೆ ಸಂಕೋಚ ಸ್ವಭಾವ ಜಾಸ್ತಿ. ಬೇರೆಯವರು ಬೇಜಾರು ಮಾಡಿಕೊಳ್ಳಬಹುದು ಎಂಬ ಉದ್ದೇಶದಿಂದ ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಾರೆ. ಬೇರೆಯವರು ನಿಮ್ಮನ್ನು ನೋಯಿಸುವಂತೆ ಮಾತನಾಡಿದರೂ ನೀವು ಮಾತ್ರ ಅವರಿಗೆ ಖುಷಿ ಕೊಡುವ ಮಾತುಗಳನ್ನು ಆಡುತ್ತೀರಿ. ಬೇರೆಯವರು ನಿಮಗೆ ಹಾನಿ ಮಾಡಿದರೂ, ನಷ್ಟ ಉಂಟು ಮಾಡಿದರೂ, ನಿಮ್ಮನ್ನು ಕೆಲಸಕ್ಕಾಗಿ ಮಾತ್ರ ಉಪಯೋಗಿಸಿಕೊಂಡರೂ ನೀವು ಮಾತ್ರ ಅವರಿಗೆ ಹಾನಿ ಉಂಟು ಮಾಡುವುದಿಲ್ಲ. ಅವರಿಗೆ ಎದುರು ಮಾತನಾಡಲಿಲ್ಲ. ಕುಂಭರಾಶಿಯವರು 30 ವರ್ಷದ ನಂತರವೇ ಜನರ ಬಗ್ಗೆ, ಸಮಾಜದ ಬಗ್ಗೆ ತಿಳಿದುಕೊಳ್ಳಲು ಶುರು ಮಾಡುತ್ತೀರಿ. ನಾವು ಸೈಲೆಂಟ್ ಆಗಿ ಇರಬಾರದು. ಅಮಾಯಕರಂತೆ ಇದ್ದರೆ ಬೇರೆಯವರು ನಮ್ಮನ್ನು ಅವರ ಕೆಲಸಗಳಿಗೆ ಬಳಸಿಕೊಳ್ಳುತ್ತಾರೆ. ನಾನು ಯಾವಾಗಲೂ ಧೈರ್ಯದಿಂದ ಉತ್ತರ ಕೊಡಬೇಕು, ಇನ್ನು ಎಷ್ಟು ದಿನ ಅಂತ ಈ ರೀತಿ ಸಂಕೋಚವಾಗಿ ಇರುವುದು, ಇಂಥ ಎಷ್ಟೋ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತದೆ. ಹಾಗಾಗಿ ಇತ್ತೀಚೆಗೆ ಯಾರಾದರೂ ನಿಮ್ಮ ಮನಸ್ಸು ನೋಯಿಸಿದರು, ಚುಚ್ಚುಮಾತು ಆಡಿದರು, ಮೋಸ ಮಾಡುತ್ತಿದ್ದಾರೆ ಎಂಬ ಅನುಮಾನ ಬಂದರೂ ನೀವು ಹಿಂಜರಿಯದೆ ಮಾತನಾಡುತ್ತಿದ್ದೀರಿ. ಜ್ಯೋತಿಷಿಗಳು ನಿಮಗೆ ಒಂದು ಸಲಹೆ ಕೊಡುತ್ತಿದ್ದಾರೆ. ನಿಮ್ಮ ಕಣ್ಣಿನಲ್ಲಿ ಧೈರ್ಯ ಕಾಣಿಸಬೇಕು. ಯಾರಿಗೂ ಹೆದರದ ನೋಟ ಇರಬೇಕು. ಏಕೆಂದರೆ ನಾವು ಮಾತನಾಡುವ ಮಾತು, ನಮ್ಮ ಪರ್ಸನಾಲಿಟಿ, ನಮ್ಮ ಬಿಹೇವಿಯರ್ ನೋಡಿ ಜನರು ನಾವು ಹೆದರುತ್ತೀವಾ ಅಥವಾ ಧೈರ್ಯವಾಗಿದ್ದೀವಾ ಎಂದು ತಿಳಿದುಕೊಳ್ಳುತ್ತಾರೆ. ಒಂದು ಚಿಕ್ಕ ಲೂಸ್ ಪಾಯಿಂಟ್ ಅಂದ್ರೆ ವೀಕ್ ಪಾಯಿಂಟ್ ಸಿಕ್ಕರೂ ಕೂಡ ನಮ್ಮನ್ನು ಆಟ ಆಡಿಸುತ್ತಾರೆ.
ಹಾಗಾಗಿ ನಮ್ಮ ಮಾತಿನಲ್ಲಿ ಯಾವಾಗಲೂ ಧೈರ್ಯ ತುಂಬಿರಬೇಕು. ಬೇರೆಯವರು ಅಂದುಕೊಂಡಂತೆ ನಾವು ಇರದಿದ್ದರೂ ನಷ್ಟ ಇಲ್ಲ. ಏಕೆಂದರೆ ಯಾರೂ ನಮಗೆ ಒಂದು ರೂಪಾಯಿ ಕೊಡುವುದಿಲ್ಲ. ನಮಗೆ ಕಷ್ಟ ಬಂದಾಗ ಯಾರೂ ಕೂಡ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ. ಇದುವರೆಗೂ ನಿಮ್ಮ ಕಷ್ಟಗಳನ್ನು ನೀವೇ ಅನುಭವಿಸಿದ್ದೀರಿ. ನಿಮ್ಮ ನೋವು ನೀವೇ ತಿಂದಿದ್ದೀರಿ. ನೀವು ಅನುಭವಿಸಿದ ಮಾನಸಿಕ ವೇದನೆ ಕೇವಲ ನಿಮಗೆ ಮಾತ್ರ ಗೊತ್ತು. ನಿಮ್ಮನ್ನು ಅವರ ಸ್ವಾರ್ಥಕ್ಕಾಗಿ ಬಳಸಿಕೊಂಡವರು ಎಷ್ಟೋ ಜನ ಇದ್ದಾರೆ. ಮುಖ್ಯವಾಗಿ ಸಂಬಂಧಿಕರು, ಸ್ನೇಹಿತರು, ಹೊರಗಿನವರು ಕೆಲಸಕ್ಕಾಗಿ ನಿಮ್ಮನ್ನು ಬಳಸಿಕೊಂಡು ಕೊನೆಗೆ ನೀವು ಅಪರಿಚಿತರು ಎಂಬಂತೆ ನಡೆದುಕೊಂಡಿದ್ದಾರೆ. ಕೆಲ ವರ್ಷಗಳಿಂದ ಮನುಷ್ಯರ ವ್ಯಕ್ತಿತ್ವವನ್ನು ನೀವು ನೋಡುತ್ತಾ ಬಂದಿದ್ದೀರಿ. ನಿಮಗೆ ಏಳ್ನಾಟ್ ಶನಿದೆಸೆ ಶುರುವಾದಾಗಿನಿಂದ ನಿಮ್ಮ ರಾಶಿಯ ಅಧಿಪತಿಯಾದ ಶನಿದೇವರು ಜನರ ಗುಣ ಮತ್ತು ವ್ಯಕ್ತಿತ್ವವನ್ನು ನಿಮಗೆ ಪರಿಚಯ ಮಾಡುತ್ತಲೇ ಇದ್ದಾರೆ. ಯಾರು ನಿಮ್ಮವರು, ಯಾರು ಹೊರಗಿನವರು ಎಂಬುದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಜೀವನದಲ್ಲಿ ಹಣದ ಬೆಲೆ ಎಷ್ಟು ಎಂಬುದು ಕೂಡ ತಿಳಿದುಕೊಂಡಿದ್ದೀರಿ. ಮನಸ್ಸು ಪ್ರಶಾಂತವಾಗಿ ಇಟ್ಟುಕೊಳ್ಳಲು ಯಾವ ಯಾವ ಕೆಲಸಗಳು ಮಾಡಬೇಕು ಎಂದು ಕೂಡ ಗೊತ್ತಾಗಿದೆ. ಇನ್ನು ಆರೋಗ್ಯದ ಬಗ್ಗೆ ಹೇಳುವುದಾದರೆ, ಇದಕ್ಕಿಂತ ಮುಂಚೆ ಹೇಳುವಷ್ಟು ದೊಡ್ಡ ಸಮಸ್ಯೆಗಳು ನಿಮಗೆ ಇರಲಿಲ್ಲ. ಆದರೆ ಈಗ, ಅಂದರೆ ಏಳ್ನಾಟ್ ಶನಿದೆಸೆ ಶುರುವಾದಾಗಿನಿಂದ ಅನೇಕ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಶುರುವಾಗಿದೆ. ಹೆಂಗಸರಿಗೆ ಗರ್ಭಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿದೆ. ಹಾಗೆ ಪುರುಷರು ಮತ್ತು ಮಹಿಳೆಯರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಕಾಲು ನೋವು, ಮೈಗ್ರೇನ್ ತಲೆನೋವು, ಕಣ್ಣಿನ ಸಮಸ್ಯೆಗಳು, ಹೈ ಬಿಪಿ, ಆಂಕ್ಸೈಟಿ, ವೇಗವಾದ ಹೃದಯ ಬಡಿತ, ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಬರುತ್ತಿದೆ. ಮುಖ್ಯವಾಗಿ 30 ವರ್ಷಗಳು ಮೇಲ್ಪಟ್ಟವರಿಗೆ ಈ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುತ್ತಿದೆ. ಇದರಿಂದ ಶನಿದೇವರು ಕೆಟ್ಟವರು ಅಂದುಕೊಳ್ಳಬೇಡಿ. ಒಳ್ಳೆಯವರಿಗೆ ಯಾವಾಗಲೂ ಶನಿದೇವರು ಒಳ್ಳೆಯದೇ ಮಾಡುತ್ತಾರೆ. ನೀವು ಈ ಸ್ಥಾನದಲ್ಲಿ ಇರಲು ಕೂಡ ನಿಮ್ಮ ಒಳ್ಳೆತನವೇ ಕಾರಣ. ಏಳ್ನಾಟ್ ಶನಿದೆಸೆ ಶುರುವಾದಾಗಿನಿಂದ ಹಣಪರವಾಗಿ, ವೃತ್ತಿಪರವಾಗಿ ಎಷ್ಟು ಸಮಸ್ಯೆಗಳು ನಿಮಗೆ ಬಂದರೂ ಅದನ್ನು ನೀವು ಧೈರ್ಯವಾಗಿ ನಿಭಾಯಿಸಿದ್ದೀರಿ. ಒಬ್ಬರು ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದರೂ ಮತ್ತೆ ಅವರ ಮುಂದೆ ಧೈರ್ಯವಾಗಿ ಎದ್ದು ನಿಂತು ತೋರಿಸಿದ್ದೀರಿ. ಎಷ್ಟೊಂದು ಮಾನಸಿಕ ಹಿಂಸೆ ಅನುಭವಿಸಿದ್ದರೂ ಅದನ್ನು ದಾಟಿ ಬಂದಿದ್ದೀರಿ. ಇದೆಲ್ಲದಕ್ಕೂ ನಿಮ್ಮ ಒಳ್ಳೆತನವೇ ಕಾರಣ. ಏಳ್ನಾಟ್ ಶನಿದೆಸೆ ಬಂದಾಗಿನಿಂದ ನೀವು ಜೀವನದ ಪಾಠ ಚೆನ್ನಾಗಿ ಕಲಿತುಕೊಂಡಿದ್ದೀರಿ. ಈಗ ಶನಿದೆಸೆ ಕೊನೆ ಹಂತಕ್ಕೆ ಬಂದಿದೆ. ಹಾಗಾಗಿ ಶನಿದೇವರು ನಿಮಗೆ ಒಳ್ಳೆಯದು ಮಾಡಿ ಹೋಗುತ್ತಾರೆ. ನಿಮಗೆ ಯಾವ ಕಷ್ಟಗಳು ಇರುವುದಿಲ್ಲ ಅಂತ ನಾನು ಹೇಳಲ್ಲ. ಕೆಲ ಕಷ್ಟಗಳು ಹಾಗೇ ಇರುತ್ತದೆ, ಕೆಲವು ದುಃಖಗಳು ಹಾಗೇ ಇರುತ್ತದೆ, ಕೆಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ತುಂಬಾ ಕಷ್ಟಗಳು, ಸಮಸ್ಯೆಗಳು, ನಷ್ಟಗಳು ಬಗೆಹರಿಯುತ್ತದೆ. ನಿಮಗೆ ಪ್ರತಿಯೊಂದು ವಿಷಯದಲ್ಲೂ ಮಾಡಬೇಕಾ ಬೇಡವಾ ಅನ್ನುವ ಅನುಮಾನ ಇದೆ, ನಡೆಯುತ್ತದೋ ಇಲ್ಲವೋ ಎನ್ನುವ ಅನುಮಾನ ಇದೆ. ಇದು ನಿಮ್ಮ ಜೀವನದಲ್ಲಿ ನಡೆದ ವಿಷಯಗಳಿಂದ ನಿಮ್ಮ ಮನಸ್ಥಿತಿ ಈ ರೀತಿಯಾಗಿದೆ. ಆದರೆ ಇಂತಹ ಅನುಮಾನಗಳನ್ನು ಎಷ್ಟು ಬೇಗ ಬಿಟ್ಟರೆ ಅಷ್ಟು ಒಳ್ಳೆಯದು. ಏನು ನಡೆಯುತ್ತದೋ ಅದನ್ನು ನಡೆಯಲು ಬಿಡಿ. ಏನಾಗಬೇಕು ಅದು ಹಾಗೇ ಆಗುತ್ತದೆ. ಯೋಚಿಸುವುದರಿಂದ ನೀವು ಯಾವುದನ್ನು ಬದಲಾಯಿಸಲು ಆಗಲ್ಲ. ಇದರಿಂದ ಯಾವುದನ್ನು ಸಾಧಿಸಲು ಆಗಲ್ಲ. ಈ ದಿನ ಹೇಗಿದೆ, ಈ ಕ್ಷಣ ಹೇಗಿದೆ, ಈ ನಿಮಿಷ ನೀವು ಸಂತೋಷವಾಗಿದ್ದೀರಾ ಇಲ್ಲವಾ, ಇದು ಮಾತ್ರ ನೋಡಿಕೊಳ್ಳಿ. ದೇವರ ಮೇಲೆ ಭಾರ ಹಾಕಿ ಎಲ್ಲವನ್ನೂ ದೇವರಿಗೆ ಬಿಟ್ಟುಬಿಡಿ. ಈಗ ನಿಮಗೆ ಗುರುಬಲದಿಂದ ಎಲ್ಲವೂ ಒಳ್ಳೆಯದಾಗುತ್ತದೆ. ಯಾವ ಕೆಲಸ ಮಾಡಬೇಕು ಅಂದುಕೊಂಡಿದ್ದೀರೋ ಅದರ ಮೇಲೆ ಮಾತ್ರ ಶ್ರದ್ಧೆ ಇಡಿ. ಖಂಡಿತ ಅದನ್ನು ಸಾಧಿಸುತ್ತೀರಿ. ಯಾರ ಮುಂದೆಯೂ ತಲೆ ತಗ್ಗಿಸುವ ಅಗತ್ಯ ಇಲ್ಲ. ನೀವು ಮೊದಲಿನಿಂದಲೂ ಒಬ್ಬರ ಮನಸ್ಸು ನೋಯಿಸುವ ವ್ಯಕ್ತಿಗಳಲ್ಲ. ಈಗ ನಿಮಗೆ ಮನುಷ್ಯರ ಮನಸ್ಥಿತಿ ಪೂರ್ತಿ ಅರ್ಥವಾಗಿರುವುದರಿಂದ ನಿಮ್ಮ ಸಂಕೋಚ ಸ್ವಭಾವ ದೂರ ಇಡಿ. ನಿಮ್ಮ ಭಯವನ್ನು ದೂರ ಇಡಿ. ಓಪನ್ ಆಗಿ, ಫ್ರೀಯಾಗಿ ಮಾತನಾಡಿ, ಧೈರ್ಯವಾಗಿ ಮಾತನಾಡಿ. ಮುಖ್ಯವಾದ ವಿಷಯಕ್ಕೆ ಬಂದರೆ, ನಿಮ್ಮ ಜೀವನದಲ್ಲಿ ಪಿ ಅಕ್ಷರದ ವ್ಯಕ್ತಿ ಈ ತಿಂಗಳಿನಲ್ಲಿ ಬರಲಿದ್ದಾರೆ. ಈ ವ್ಯಕ್ತಿ ನಿಮ್ಮ ದೂರ ಸಂಬಂಧಿಕರು ಅಥವಾ ರಕ್ತ ಸಂಬಂಧಿಕರು ಅಲ್ಲ. ಇವರು ನಿಮಗೆ ಸ್ನೇಹಿತರು ಅಥವಾ ಪರಿಚಯಸ್ಥರು ಅಥವಾ ಅಪರಿಚಿತರು ಇರಬಹುದು. ಈ ವ್ಯಕ್ತಿ ಒಬ್ಬ ಪುರುಷ. ಈ ವ್ಯಕ್ತಿ ತುಂಬಾ ಒಳ್ಳೆಯವರಂತೆ ನಟಿಸುತ್ತಾರೆ. ನಿಮ್ಮ ಮೇಲೆ ತುಂಬಾ ಅಭಿಮಾನ ಇರುವಂತೆ ಮಾತನಾಡುತ್ತಾರೆ. ನಿಮ್ಮ ಬಗ್ಗೆ ಪೂರ್ತಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ನಿಮ್ಮನ್ನು ನಂಬಿಸಲು ಪ್ರಯತ್ನಿಸುತ್ತಾರೆ. ಮುಖ್ಯವಾಗಿ
ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೆಚ್ಚು ಮಾತನಾಡುತ್ತಾರೆ. ನಿಮ್ಮ ವೀಕ್ ಪಾಯಿಂಟ್ ತಿಳಿದುಕೊಂಡು ಆ ಮೂಲಕ ನಿಮ್ಮ ಹಣ ದೋಚುವ ಪ್ರಯತ್ನ ಮಾಡುತ್ತಾರೆ. ನೀವು ಈ ವ್ಯಕ್ತಿಯನ್ನು ಪೂರ್ತಿಯಾಗಿ ನಂಬುತ್ತೀರಿ. ಎಷ್ಟರ ಮಟ್ಟಿಗೆ ಅಂದರೆ ಅವರಿಗೆ ಅವರು 1 ರೂಪಾಯಿ ಖರ್ಚು ಮಾಡಿಕೊಂಡರೆ ನೀವು ಅವರಿಗಾಗಿ 100 ರೂಪಾಯಿ ಖರ್ಚು ಮಾಡುವಷ್ಟು. ಹಾಗಾಗಿ ಈ ಪಿ ಅಕ್ಷರದ ವ್ಯಕ್ತಿಯ ಜೊತೆ ಈ ತಿಂಗಳಿನಲ್ಲಿ ಸ್ವಲ್ಪ ಜಾಗ್ರತೆ ಮುಖ್ಯ. ನೀವು ಸಾಮಾನ್ಯವಾಗಿ ಹೊರಗಿನವರನ್ನು ಅಷ್ಟಾಗಿ ನಂಬುವುದಿಲ್ಲ, ಆದರೆ ಈ ವ್ಯಕ್ತಿ ನಿಮ್ಮನ್ನು ಸುಲಭವಾಗಿ ನಂಬಿಸಿಬಿಡುತ್ತಾರೆ. ಆದ್ದರಿಂದಲೇ ನನ್ನ ಮಾತುಗಳು ಎಚ್ಚರಿಕೆ ಎಂದು ತೆಗೆದುಕೊಳ್ಳಿ. ಈ ವ್ಯಕ್ತಿಯಿಂದ ತುಂಬಾ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಏಪ್ರಿಲ್ 19, 20, 21 ಹಾಗೂ 22 ಈ 4 ದಿನಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತದೆ. ಅಂದರೆ ನಿಮ್ಮ ಸಂಗಾತಿಯ ಜೊತೆ ಮನಸ್ತಾಪ ಬರುವ ಸಾಧ್ಯತೆ ಇದೆ. ನೀವು ಮೊದಲಿನಿಂದ ನಿಮ್ಮ ಸಂಗಾತಿ ಹತ್ತಿರ ಅವರ ಒಂದು ಗುಣ ಅಥವಾ ಅಭ್ಯಾಸ ಬದಲಾಯಿಸಲು ಪ್ರಯತ್ನಿಸುತ್ತಿದ್ದೀರಿ. ಸದ್ಯಕ್ಕೆ ಅದನ್ನು ಈ ತಿಂಗಳು ಪಕ್ಕಕ್ಕಿಡಿ. ಯಾವಾಗಲೂ ತಾನಾಗಿ ಬದಲಾಗಬೇಕೇ ಹೊರತು ಪಕ್ಕದವರು ಹೇಳಿದಾಗ ಯಾರೂ ಕೂಡ ಬದಲಾಗಲ್ಲ. ಹಾಗಾಗಿ ಬೇರೆಯವರು ಬದಲಾಗಬೇಕು ಅನ್ನುವ ನಿಮ್ಮ ಮೈಂಡ್ ಸೆಟ್ ಬದಲಾಯಿಸಿಕೊಂಡು ನೀವು ಬದಲಾಗುವುದರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಎಷ್ಟಾಗುತ್ತದೋ ಅಷ್ಟು ಸಂತೋಷವಾಗಿರಲು ಪ್ರಯತ್ನ ಪಡಿ. ಈ ತಿಂಗಳ ನಂತರ ಕುಟುಂಬದ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಇನ್ನು ನೀವು ಪ್ರತಿದಿನ ತಪ್ಪದೇ ದೀಪಾರಾಧನೆ ಮಾಡಬೇಕು. ನಿಮ್ಮ ಮಾತಿನಲ್ಲಿ ಧೈರ್ಯ ತುಂಬಿರಬೇಕು. ಯಾರೊಬ್ಬರ ಮಾತಿಗೂ ಹೆದರಬಾರದು. ನಿಮ್ಮ ನೋಟದಲ್ಲಿ ಧೈರ್ಯ ಕಾಣಿಸಬೇಕು. ನಿಮ್ಮ ನಡವಳಿಕೆಯಲ್ಲಿ ಧೈರ್ಯ ಇರಬೇಕು ಎಂದು ನೆನಪಿಟ್ಟುಕೊಳ್ಳಿ. ಏಕೆಂದರೆ ಹೊರಗಿನವರು ನಮ್ಮ ಪರ್ಸನಾಲಿಟಿ ಅಥವಾ ಬಾಡಿ ಲ್ಯಾಂಗ್ವೇಜ್ ನೋಡಿ ನಾವು ಹೆದರುತ್ತೀವಾ ಅಥವಾ ಧೈರ್ಯಶಾಲಿಗಳ ಎಂದು ತಿಳಿದುಕೊಂಡು ನಮ್ಮನ್ನು ಯಾವ ರೀತಿ ತುಳಿಯಬೇಕು ಎಂದು ನೋಡುತ್ತಾರೆ. ಇದು ಪದೇ ಪದೇ ಹೇಳಲು ಕಾರಣ, ಈ ತಿಂಗಳಿನಲ್ಲಿ ಜನರು ನಿಮ್ಮನ್ನು ತುಳಿಯಲು ಹೆಚ್ಚಾಗಿ ಪ್ರಯತ್ನಿಸುತ್ತಾರೆ. ಹಾಗಾಗಿ ಧೈರ್ಯ ತುಂಬಾ ಮುಖ್ಯ. ಈ ತಿಂಗಳಿನಲ್ಲಿ ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ. ಅಂದರೆ ಯಾವುದೋ ಒಂದು ಶುಭ ಕಾರ್ಯ, ಮದುವೆ, ನಿಶ್ಚಿತಾರ್ಥ, ನಾಮಕರಣ, ಹುಟ್ಟುಹಬ್ಬ ಮುಂತಾದವುಗಳಿಂದ ತುಂಬಾ ಜನ ನಿಮ್ಮ ಮನೆಗೆ ಬರುವುದರಿಂದ ಅಥವಾ ನೀವೇ ಅವರ ಮನೆಗೆ ಹೋಗುವುದರಿಂದ ಕೆಲಸದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತದೆ. ಹಾಗಾಗಿ ಈ ತಿಂಗಳು ವೃತ್ತಿಪರವಾಗಿ ಸ್ವಲ್ಪ ಟೆನ್ಷನ್ ಇರುತ್ತದೆ. ಪೆಂಡಿಂಗ್ ಕೆಲಸಗಳಿಂದ ಸ್ವಲ್ಪ ಒತ್ತಡ ಹೆಚ್ಚಾಗುತ್ತದೆ. ಈ ತಿಂಗಳ ನಂತರ ಎಲ್ಲವೂ ನಾರ್ಮಲ್ಗೆ ಬಂದು ಬಿಡುತ್ತದೆ. ಹಣ, ಆಡಂಬರಕ್ಕಿಂತ ಆರೋಗ್ಯ ತುಂಬಾ ಮುಖ್ಯ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಸಮಯಕ್ಕೆ ನಿದ್ದೆ, ಊಟ, ವ್ಯಾಯಾಮ, ಯೋಗ, ಧ್ಯಾನ ಇರುವಂತೆ ನೋಡಿಕೊಳ್ಳಿ. ಪ್ರತಿ ಶನಿವಾರ ಶನಿದೇವರಿಗೆ ತೈಲಾಭಿಷೇಕ ಮಾಡಿ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.